ಪ್ರೀತಿಯ ಮಕ್ಕಳೇ ಹಾಗೂ ನನ್ನೆಲ್ಲ ಆತ್ಮೀಯ ಗುರುವೃಂದದವರೇ, ಈ ದಿನ ನಾವು ಭಿನ್ನರಾಶಿಗೆ ಸಂಬಂಧಿಸಿದ ಹಾಗೆ ಮುಂದುವರಿದ ಭಾಗ 9ರಿಂದ ತಿಳಿಸ್ಕೊಡ್ತೇನೆ. ನನ್ನದೊಂದು ರಿಕ್ವೆಸ್ಟ್ ಮಕ್ಕಳೇ ಹಾಗೂ ಗುರುವೃಂದದವರೇ, ಗುರುಮಾತೆಯರೇ, ನಮ್ಮ ಚಾನಲ್ಗೆ ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಇತರರಿಗೂ ಈ ವಿಡಿಯೋ ಪೂರ್ತಿ ನೋಡಿ ಶೇರ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಉದಾಹರಣೆಯಂತೆ ಭಿನ್ನರಾಶಿಗಳಿಗೆ ಬಣ್ಣ ಹಚ್ಚಿರಿ ಅಂತಿದೆ ಮಕ್ಕಳೇ. ಇಲ್ಲಿ ಉದಾಹರಣೆ 4ನೇ 3 ಇದೆ ನೋಡಿ. ಇಲ್ಲಿ 4 ಭಾಗ ಮಾಡಿದ್ದಾರೆ ಮಕ್ಕಳೇ. ಇಲ್ಲಿ 1 2 3 4 3 ಭಾಗ ಬಣ್ಣ ಹಚ್ಚಿದ್ದಾರೆ. 1 ಭಾಗ 2 ಭಾಗ 3 ಭಾಗ. ಆದ್ದರಿಂದ ಇದು 4ನೇ 3 ಆಗಿದೆ. ಇಲ್ಲಿ 5 ಭಾಗ ಇದೆ. ಇಲ್ಲಿ ವಸ್ತುಗಳನ್ನು ಗಣನೆ ತಗೋಬೇಡಿ ಮಕ್ಕಳ, ಭಾಗ ಮಾಡಿರೋದನ್ನು ತೆಗೆದುಕೊಳ್ಳೋಣ. 1 2 3 4 5. ಅದರಲ್ಲಿ 1 ಭಾಗಕ್ಕೆ ನಾವು ಬಣ್ಣವನ್ನು ಹಚ್ಚೋಣ. ಇಲ್ಲಿ ಕ್ರಯಾನ್ಸ್ ಅಥವಾ ಸ್ಕೆಚ್ ಪೆನ್ನನ್ನು ಬಳಸಿ ಮಕ್ಕಳ ನೀವು. ಈಗ 5ನೇ 1 ಅಂದಾಗ 1 ಭಾಗಕ್ಕೆ ನಾವು ಬಣ್ಣವನ್ನು ಹಚ್ಚಬೇಕಾಗುತ್ತೆ. ನೋಡಿ, ಇದು 5ನೇ 1 ಆಗುತ್ತೆ. ಹಾಗೆ ಬಿ 3ನೇ 2ರಲ್ಲಿ 2 ಭಾಗಕ್ಕೆ ಬಣ್ಣವನ್ನು ಹಚ್ಚೋಣ. ನೋಡಿ, 2 ಭಾಗಕ್ಕೆ ಬಣ್ಣವನ್ನು ಹಚ್ಚಿದಾಗ ಇಲ್ಲಿ 9ನೇ 2 ಅಂದಾಗ ನಾವು 2 ಭಾಗಕ್ಕೆ ಬಣ್ಣವನ್ನು ಹಚ್ಚೋಣ. ನೋಡಿ, 9 ಭಾಗದಲ್ಲಿ ನಾವು 2 ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ವಿ. 9ನೇ 2 ಆಗುತ್ತೆ. 10ನೇದು ಗೆರೆ ಎಳೆಯುವ ಮೂಲಕ ಈ ಭಿನ್ನರಾಶಿಗಳನ್ನು ಚಿತ್ರಗಳಲ್ಲಿ ಪ್ರತಿನಿಧಿಸಿರಿ ಅಂತಿದೆ. ಈಗ 12ರ 3ನೇ 1 ಎಂದರೆ ಎಷ್ಟು ಅಂತ ಗೆರೆ ಎಳೆಯಬೇಕು. ಈಗ ಇಲ್ಲಿ 12 ವಸ್ತುಗಳಿದೆ ಮಕ್ಕಳ. 3 ಗುಂಪು ಮಾಡಿದ್ದಾರೆ. 1 2 3 ಅಂದರೆ 3 ಗುಂಪಲ್ಲಿ 1 ಗುಂಪು ಅಂತಂದಾಗ ನಾವು ಗೆರೆ ಎಳೆಯುವುದರ ಮೂಲಕ ನಾವು ಇದನ್ನು ಗುರುತಿಸ್ಬೋದು. ಇದು 1 ಭಾಗ. 3ನೇ 1. 15ರ 5ನೇ 2 ಭಾಗ. ಇಲ್ಲಿ ಎಷ್ಟು? 5ನೇ 2 ಭಾಗ ಅಂತಂದಾಗ ಮಕ್ಕಳ ಇಲ್ಲಿ 5 ಭಾಗ ಇದೆ. 1 2 3 4 5 ಭಾಗ. 2 ಭಾಗ ಅಂತಂದಾಗ ನಾವು ಇಲ್ಲಿ ಗೆರೆ ಎಳೆದು ಹೊಂದಿಸಬೇಕಾಗುತ್ತೆ. ಇದು 2 ಭಾಗ ಇಷ್ಟು. ಹಾಗೆ 21ರ 7ನೇ 2 ಭಾಗ ಎಷ್ಟಾಗುತ್ತೆ ನೋಡಿ. 7ನೇ 2 ಭಾಗ ಅಂತಂದರೆ 1 2 3 4 5 6 7 2 ಭಾಗವನ್ನು ನಾವು ಗುರುತು ಮಾಡೋಣ. ಈ ರೀತಿ ಗುರುತು ಮಾಡಬೇಕು. ಅಲ್ಲಿಗೆ ವಸ್ತುಗಳು 21ರಲ್ಲಿ ಎಷ್ಟು ಅಂದರೆ 2 ಭಾಗ ಅಂದರೆ 6 ವಸ್ತುಗಳು ಬರುತ್ತೆ. ಇಲ್ಲಿ 5ನೇ 2 ಅಂತಂದರೆ ಇಲ್ಲಿ 6 ವಸ್ತುಗಳು ಬರುತ್ತೆ. ಹಾಗೆ ಇಲ್ಲಿ 11 ಈ ಭಿನ್ನರಾಶಿಗಳನ್ನು ಸೂಚಿಸುವಂತೆ ಕೆಳಗಿನ ಚಿತ್ರಗಳಿಗೆ ಬಣ್ಣ ಹಚ್ಚಿರಿ ಅಂತಿದೆ. ಈಗ 11ನೇ 6 ಅಂದಾಗ 6ಕ್ಕೆ ನಾವು ಬಣ್ಣವನ್ನು ಹಚ್ಚಬೇಕಾಗುತ್ತೆ ಮಕ್ಕಳಲ್ಲಿ. ನೋಡಿ, ಇಲ್ಲಿ 1 2 3 4 5 6 7 8 9 10 11 ಇದೆ. 11ರಲ್ಲಿ 6ಕ್ಕೆ ಬಣ್ಣವನ್ನು ಹಚ್ಚೋಣ. ಮೂರು 4 5 6. ಅಲ್ಲಿಗೆ ಇದು 11ನೇ 6 ಆಯಿತು. ಬಿ 20ನೇ 7 ಇದೆ. ಅದಕ್ಕೆ 7 ಚಿತ್ರಗಳಿದೆ. 1 2 3 4 5 6 7 ಚಿತ್ರಗಳಿಗೆ ಬಣ್ಣ ಹಚ್ಚೋಣ. 1 2 3 4 5 6 7. ಇಲ್ಲಿ 20ನೇ 7 ಆಗುತ್ತೆ. ಹಾಗೆ 15ನೇ 8 ಚಿತ್ರಗಳಿಗೆ ನಾವು ಬಣ್ಣ ಹಚ್ಚಬೇಕಾಗುತ್ತೆ. ಇಲ್ಲಿ 1 2 3 4 5 6 7 8. ಇಲ್ಲಿ ಎಷ್ಟಾಯಿತು? 15ನೇ 8 ಆಯಿತು. ಈಗ 12ನೇ ಟೈಪು ಕೆಳಗಿನ ಯಾವ ಚಿತ್ರದಲ್ಲಿ 9ನೇ 4 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ? 9 ಭಾಗದಲ್ಲಿ ಮಕ್ಕಳ 4 ಭಾಗಕ್ಕೆ ಬಣ್ಣ ಹಚ್ಚಿರಬೇಕು. ಈಗ ಮೊದಲನೇ ಚಿತ್ರ ನೋಡಿದಾಗ 1 2 3 4 5 6 7 8 ಇದೆ. ಇದಾಗೋದಿಲ್ಲ. 1 2 3 4 5 6 7 8 9 9ರಲ್ಲಿ 4 ಭಾಗ ಬಣ್ಣ ಹಚ್ಚಿದ್ದಾರೆ. 1 2 3 4 ಇದು ರೈಟ್.
ಹಾಗೆ ಇಲ್ಲಿ 9 ಭಾಗಕ್ಕೆ 3 ಬಣ್ಣ 1 2 3 4 5 6 7 8 9 ಇಲ್ಲಿ 3 ಭಾಗ ಬಣ್ಣ ಹಚ್ಚಿದ್ರೆ ಇದು ಆಗೋದಿಲ್ಲ. ಹಾಗೆ ಇಲ್ಲೂ ಸಹ ಎಷ್ಟು ಭಾಗ ಮಾಡಿದ್ದಾರೆ ಇಲ್ಲಿ 1 2 3 4 5 6 7 8 9 10 12 ಇದೆ, ಇದು ಆಗೋದಿಲ್ಲ. ಇಲ್ಲಿ 1 2 3 4 5 6 ಭಾಗ ಇದೆ, ಇದು ಆಗೋದಿಲ್ಲ. ಇಲ್ಲಿ ನೋಡೋಣ 1 2 3 4 5 6 7 8 9ರಲ್ಲಿ 4 ಭಾಗ ಬಣ್ಣ 1 2 3 4 ಇದು ರೈಟ್. ಹಾಗೆ ಇಲ್ಲಿ ನೋಡೋಣ ಎಷ್ಟು ಭಾಗ ಮಾಡಿದ್ದಾರೆ ಅಂತ 1 2 3 4 5 6 7 8 9 ಇದೆ. 9ರಲ್ಲಿ 4 ಭಾಗ ಬಣ್ಣ ಹಚ್ಚಿದ್ದಾರೆ 1 2 3 4 ಆದ್ದರಿಂದ ಇದು ಸಹ ರೈಟ್ ಆಗುತ್ತೆ. ಈ ರೀತಿಯಲ್ಲಿ ನಾವು 9ನೇ 4ಕ್ಕೆ ಗುರುತು ಮಾಡ್ಬೋದಾಗಿದೆ ಮಕ್ಕಳ. ಹಾಗೆ 13ನೇದು ಕೆಳಗಿನ ಯಾವ ಚಿತ್ರದಲ್ಲಿ 12ನೇ 5 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ? ಇಲ್ಲಿ ನೋಡಿ 12 ವಸ್ತುಗಳಲ್ಲಿ 5ಕ್ಕೆ ಬಣ್ಣ ಹಚ್ಚಿರೋದು 1 2 3 4 5 6 7 8 9 10 11 ಇದೆ, ಇದು ಆಗೋದಿಲ್ಲ. ಹಾಗೆ 1 2 3 4 5ಕ್ಕೆ ಬಣ್ಣ ಹಚ್ಚಿದ್ದಾರೆ 6 7 8 9 10 11 12ನೇ 5 ಇದು ಸರಿ ಇದೆ. ಹಾಗೆ ಇಲ್ಲಿ ನೋಡೋಣ 1 2 3 4 ಹಚ್ಚಿರೋದ್ರಿಂದ ಆಗೋದಿಲ್ಲ. 1 2 3 4 5 ಇದೆ 6 7 8 9 10 12 ಇಲ್ಲ 5 ಭಾಗ ಹಚ್ಚಿರೋದ್ರಿಂದ ಡಿ ಸರಿ. ಇಲ್ಲಿ 4 ಭಾಗ ಬಣ್ಣ ಹಚ್ಚಿದರೆ ಇದು ಆಗೋದಿಲ್ಲ ಮಕ್ಕಳ. ಇದಿಷ್ಟು 12ನೇ 5 ಸಂಬಂಧಪಟ್ಟ ಹಾಗೆ ಆಗುತ್ತೆ. 14 ಗುಂಪು ಮಾಡಿ ಗುರುತಿಸಿರುವ ಭಾಗವನ್ನು ಭಿನ್ನ ರಾಶಿಯಲ್ಲಿ ಬರೆಯಿರಿ ಅಂತಿದೆ. ಗುಂಪು ಮಾಡಿರೋ ಭಾಗವನ್ನು ಭಿನ್ನ ರಾಶಿಯಲ್ಲಿ ಬರೆಯೋಣ. ಈಗ ಒಂದು ಗುಂಪು ಮಾಡಿದರೆ ಇಲ್ಲಿ 4 ವಸ್ತುಗಳಿದೆ, ಒಂದು ಗುಂಪು 3 ಇದೆ ಅಂದರೆ 4ನೇ 3. ಹಾಗೆ ಇಲ್ಲಿ 1 2 3 4 5 ಇದೆ. ಗುಂಪು ಮಾಡಿರೋದೆಷ್ಟು 1 2 3 4 5ನೇ 4. ಹಾಗೆ ಇಲ್ಲಿ 1 2 3 4 5 6 7 ಇದೆ. ಗುಂಪು ಮಾಡಿರೋದು 3 7ನೇ 3. ಹಾಗೆ 1 2 3 4 5 6 ಇದೆ. ಗುಂಪು ಮಾಡಿರೋದು 5 6ನೇ 5. ಈ ರೀತಿಯಲ್ಲಿ ಮಾಡಬೇಕಾಗುತ್ತೆ ಮಕ್ಕಳ. ಮುಂದಿನ ತರಗತಿಯಲ್ಲಿ ನಾನು ಭಿನ್ನರಾಶಿಗಳ ಹೋಲಿಕೆ ತಿಳಿಸ್ಕೊಡ್ತೇನೆ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆದರೆ ನಾನು ಕಳಿಸುವಂಥ ಮುಂದಿನ ವಿಡಿಯೋ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭರಾತ್ರಿ.